ಸರ್ ಇನ್ನು ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮಾತಾಡೋದಾದ್ರೆ ಗಿಲ್ಲಿ ಅವ್ರು ನಿಮಗೆ ಹಳೆ ಪರಿಚಯ ಕೂಡ ಹೌದಂತೆ. ಸೊ ಹೆಂಗ್ ಪರಿಚಯ ಅವರು ಹೇಗೆ? ನಾನೊಂದು ಸಿನಿಮಾ ಮಾಡಿದೆ ಐ ಆಮ್ ಪ್ರೆಗ್ನೆಂಟ್ ಅಂತ. ಆ ಸಿನಿಮಾಲಿ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಗಿಲ್ಲಿ ಅವರು. ಗಿಲ್ಲಿ. ಸೊ ನಾನೊಂದು ಸಖತ್ ತರಲೇ ಇರೋನು, ಅಂದ್ರೆ ವೆರಿ ಸ್ಪಾಂಟೇನಿಯಸ್. ನಾನು ಅವ್ನಿಗೆ ಹೇಳ್ತಿದ್ದೆ, ಬಲ್ಲೆ ನನ್ನ ಮಗ ನೀನು ಏನೋ ಮಾಡ್ತೀಯ ಕೊಡೋ, ನೀನೇನೋ ಮಾಡ್ತೀಯ ಅಂತ. ಆ ಸಿನಿಮಾ ಆದ್ಮೇಲೆ ಅವನು ನಾನು ಲಾಸ್ಟ್ ಅವನ ಹತ್ರ ಮಾತಾಡಿದ್ ಬಂದು, ಅಣ್ಣ ಈ ಥರದ್ದೊಂದು ಮಾಡ್ತಾ ಇದ್ದೀನಿ, ಅಂದ್ರೆ ಫೇಸ್ಬುಕ್ ಲೈವ್ ತರ ಏನೋ ನಾನೊಂದು ಜಗಳ ಮಾಡೋ ತರ ಏನೋ ಕುಡಿದ್ಬಿಟ್ಟು ಮಾಡೋದು ಏನೋ ಅಂದ್ರೆ ಮಾಡೋ, ನಿನ್ಗೇನ್ ಬೇಕು ಮಾಡೋಣ ಅಂತ. ಪಾಪ ಅವನೇನೋ ಸಪೋರ್ಟ್ ಕೇಳಿಲ್ಲ ನನಗೆ, ಹೇಳಿದ್ದ ನನಗೆ, ಮಾಡ್ ಗಿಲ್ಲಿ ನೀನೇನೋ ಮಾಡ್ತೀಯ, ನೀನು ಖರಾಬ್ ಇದೆಯಾ, ನೀನು ಭಯಂಕರ ನಟ ಅಂತ ರೇಗಿಸ್ತಾ ಇದ್ದೆ. ಸೊ ಇವಾಗ ನೋಡಿದಾಗ ಖುಷಿ ಆಗತ್ತೆ. ಲೈಕ್ ಸೀಸನ್ 12 ಈಸ್ ರೂಲಿಂಗ್ ಆಕ್ಚುಲಿ. ಅದೇ ಅಲ್ಲ, ಆಮೇಲೆ ಇದೊಂದು ಬರ್ತಿತ್ತಲ್ಲ, ಅದು ಯಾವ್ದದು ಕಾಮಿಡಿ ಕಿಲಾಡಿಗಳು, ಅದ್ರಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡೋದು. ಹೌದು, ಅಲ್ಲೂ ಅಷ್ಟೇ ಒಂಥರ ಕಾಮಿಡಿ ತುಂಬಾ ಚೆನ್ನಾಗಿ ಮಾಡೋದು. ನಾನು ಖುಷಿ ಆಗೋದೇ ನಮ್ ಜೊತೆ ಇದ್ದಿದ್ದ ಹುಡುಗ ಇವತ್ತು ಖುಷಿ ಆಗತ್ತಲ್ವಾ ಸರ್. ಅಂದ್ರೆ ಅದು ಸ್ಪಾಂಟೇನಿಟಿ ಬಗ್ಗೆ ಸಿಕ್ಕಾಪಟ್ಟೆ ಆಕ್ಚುಲಿ ಹೊರಗಡೆ ಅಪ್ರಿಸಿಯೇಷನ್ ಇಲ್ಲ. ಅವ್ನು ಅವಾಗಿಂದಾನು ಹಂಗೆ ಇದೆ, ವಾಸ್ ವೆರಿ ಸ್ಪಾಂಟೇನಿಯಸ್. ನಾನು ಅದೇ ಹೇಳುವೆ, ನೀನೆಲ್ಲ ನೆಕ್ಸ್ಟ್ ಲೆವೆಲ್ ಸ್ಪಾಂಟೇನಿಯಸ್ ಇದೆಯೋ, ಸಖತ್ ಟ್ಯಾಲೆಂಟೆಡ್, ನಿಂದು ಕರೆಕ್ಟ್ ಆಗಿರೋರ್ ಕೆಲ್ ಸಿಕ್ಕಾಕೊಂಡ್ರೆ ಎಲ್ಲೋ ಹೋಗ್ಬಿಡ್ತೀಯ ಅಂತ. ದೇವ್ರು ತೋರ್ಸತ್ ಅಷ್ಟೇ. ಜಸ್ಟ್ ದಟ್ ಅವ್ನ್ ಪ್ರಯತ್ನ ಬಿಟ್ಟಿಲ್ಲ. ಅವನು ಅವ್ನಿಗೆ ಅವಕಾಶ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ಸರ್. ಅವ್ನು ಖುದ್ದಾಗಿ ಮಾಡ್ಕೊಂಡಿದ್ದ ಅವಕಾಶ, ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡು ಒಂದಷ್ಟು ಶಾರ್ಟ್ ಮೂವೀಸ್ ತರ ಏನೋ ನಲ್ಲಿ ಮೂಳೆ ಅದು ಇದು ಎಲ್ಲ ಒಂದಷ್ಟು ಅವನು ಅವ್ರ ಫ್ರೆಂಡ್ಸು ಎಲ್ಲ ಸಪೋರ್ಟ್ ಮಾಡಿ, ಇವನು ಪಾಪ ತುಂಬಾ ಕಷ್ಟ ಬಿದ್ದವನು, ಯಾವ್ದು ಅವ್ನಿಗೆ ಸುಲಭವಾಗಿ ಸಿಕ್ಕಿಲ್ಲ. ಇವತ್ತು ಏನೋ ಮಾಡ್ತಾವನಂದ್ರೆ ನಿಜವಾಗ್ಲೂ ಅದು ತುಂಬಾ ಖುಷಿ ಕೊಡುತ್ತೆ ನನಗೆ. ಬಿಕಾಸ್ ಸ್ಪಾಂಟೇನಿಟಿ ಬಗ್ಗೆ ಯಾಕೆ ಕೇಳಿದೆ ಅಂದ್ರೆ, ಕೆಲವರು ಹೇಳ್ತಿದಾರೆ ಅಂದ್ರೆ ತುಂಬಾ ಹಿಂದೆ ಅವರು ಪ್ರಿಪೇರ್ ಆಗಿ ಬಂದಿದ್ದಾರೆ. ಇಲ್ಲ ಅವ್ನು ಇರೋದೇ ಹಂಗೆ, ಅವನು ಸಖತ್ ಸ್ಪಾಂಟೇನಿಯಸ್ ಇದ್ದಾನೆ. ತರ್ಲೆ ಸಖತ್ ತರ್ಲೆ, ನೀವೇನ್ ಹೇಳಿದ್ರೆ ಅದಕ್ಕೊಂದು ಉಲ್ಟಾ ಆನ್ಸರ್, ಅಂದ್ರೆ ಸ್ಟ್ರೈಟ್ ಆಗಿ ಹೇಳಲ್ಲ, ಅದಕ್ಕೆ ಚೆನ್ನಾಗಿ ಇವಾಗ ತುಂಬಾ ಪಾಲಿಶ್ಡ್ ಆಗಿ ಹೇಳ್ತಾರೆ. ಮುಂಚೆ ಸ್ವಲ್ಪ ಇನ್ನ ಹೌದು ನೋಡಿದೀನಲ್ಲ ಹತ್ತಿರದಿಂದ. ಆಲ್ಮೋಸ್ಟ್ ಒಂದು 3 months ಟ್ರಾವೆಲ್, 3-4 ಒಂದು 6-7 ತಿಂಗಳು ಶೂಟಿಂಗ್ ಟೈಮಲ್ಲೆಲ್ಲ ಜೊತೆಲೇ ಇರೋನು. ಅಂದ್ರೆ ನೀವೊಂದು ಜಡ್ಜ್ಮೆಂಟ್ ಬಂದಿತ್ತ ನಿಮ್ಗೆ, ಇವ್ರೇನೋ ಮಾಡ್ತಾರೆ, ಏನೋ ಮಾಡ್ತಾನಂತ ಗೊತ್ತಿತ್ತು, ಲೈಕ್ ಇದೇ ಸ್ಟಫ್ ಅಂತ ಗೊತ್ತಿತ್ತು. ಈಗ ನೀವು ನೋಡ್ತಾ ಇದ್ದೀರಾ ಸರ್, ಹೆಂಗ್ ಆಟ ಆಡ್ತಿದಾರೆ ಅವ್ರು ನಿಮ್? ಚೆನ್ನಾಗಿ ಆಡ್ತಾನೆ, ಖುಷಿ ಆಗತ್ತೆ. ಹೌದು ಒಂದು ಒಂಥರ ರಘುವರ್ಗ ಹೋಗಿ ಕಾಲ್ ಎಳಿತಾ ಇರ್ತಾನೆ, ಹೋಗ್ಬಿಟ್ಟು ಅಂತಲ್ಲ ಒಂಥರ ಇಲ್ಲ ಎಂಟರ್ಟೈನ್ ಮಾಡ್ತಾನೆ. ಸಿ ದಟ್ಸ್ ವಾಟ್ ಅಲ್ವಾ, ಎಂಡ್ ಆಫ್ ದ ಡೇ ನಾವು ಟೈರ್ಡ್ ಆಗ್ಬಿಟ್ಟು ಬಂದು ನೋಡ್ತಿರ್ಬೇಕಂದ್ರೆ, ಐ ಡೋಂಟ್ ವಾಂಟ್ ಟು ಸಿ ಫೈಟ್. ಹೌದೌದು, ನಾನು ಮನ್ಕೊಳ್ಳೋ ಮುಂಚೆ ಐ ವಾಂಟ್ ಟು ಸಿ ಸಮಥಿಂಗ್ ಪೀಸ್ಫುಲ್, ನಗ್ತಾ ಮನಗ್ಬೇಕು ನನಗೆ. ಯಾರೋ ಜಗಳ ಆಡೋದು ನಾನು ಏನಕ್ಕೆ ನೋಡ್ಲಿ, ಆ ಇದ್ರಲ್ಲಿ ಕ್ಲಾರಿಟಿ ಇದೆ ಅವ್ರಿಗೆ. ಅದನ್ನ ಹೇಳಿದಾರೆ ಕೂಡ ಒಂದ್ಸಲ ಅವರು ಜನಗಳು. ಆಕ್ಚುಲಿ ನಾವು ಜಗಳ ಆಡ್ತಿರೋದ್ರೆ ಯಾಕೆ ನೋಡ್ತಾರೆ? ಹೌದು, ಸಿಂಪಲ್ ಅಷ್ಟೇ, ಮಜಾ. ಐ ಮೀನ್ ಎಂಟರ್ಟೈನ್ ಮಾಡ್ಬೇಕು. ಇಟ್ಸ್ ಆಲ್ ಅಬೌಟ್ ಜನ ನನಗೆ ಸುತ್ತಮುತ್ತ ಇರೋರ್ನ ನಿಮ್ ಎನ್ವಿರಾನ್ಮೆಂಟ್ ಚೆನ್ನಾಗಿ ಖುಷಿಯಾಗಿ ಪಾಸಿಟಿವ್ ಆಗಿ ಇಟ್ಕೊಬೇಕು. ಗೇಮ್ ಅಂದ್ಮೇಲೆ ಕೆಲವೊಂದು ಪಾಲಿಟಿಕ್ಸ್ ಇರುತ್ತೆ. ಯು ಹ್ಯಾವ್ ಟು ಪ್ಲೇ ಅ ಮೈಂಡ್ ಗೇಮ್. ಐ ವೋಂಟ್ ಸೇ ಇಟ್ಸ್ ರಾಂಗ್. ಆಟ ಅಂದ್ಮೇಲೆ ನೀವು ಮೈಂಡ್ ಗೇಮ್ ಮಾಡಿಲ್ಲ ಅಂದ್ರೆ ಆಟ ಆಡಿ ಏನ್ ಪ್ರಯೋಜನ ಅಲ್ವಾ? ಕರೆಕ್ಟ್. ಸೊ ಅಂದ್ರೆ ಅದೇ ಒಟ್ಟಾಗಿ ಇಷ್ಟು ದಿನ ಆಯ್ತು, ಇವಾಗ 77-78 ಡೇಸ್, ಬಟ್ ಸ್ಟಿಲ್ ಫಸ್ಟ್ ಇಂದ ಇಲ್ಲಿ ತನಕನೂ ಗಿಲ್ಲಿನೇ ಲೈಕ್ ಅವರೇ ವಿನ್ನರ್ ಆ ಥರನೇ ಬರ್ತಾ ಇದೆ. ಅಂದ್ರೆ ದಿಸ್ ಇಸ್ ಲೈಕ್ ಫಸ್ಟ್ ಟೈಮ್ ಈ ಥರದೊಂದು ಟ್ರೆಂಡ್ ಆಗಿರೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡೇ 1 ಇಂದ ಇಲ್ಲಿ ತನಕನೂ ಗಿಲ್ಲಿನೇ ಅಂತ. ಅಂದ್ರೆ ಒಂದೊಂದ್ಸಲ ಚೇಂಜಸ್ ಆಗ್ತಿರುತ್ತೆ, ಒಂದಷ್ಟು ದಿನ ಆದ್ಮೇಲೆ ಇಲ್ಲ ಅವರು ಇವರು ಅವರು ಅಂತೆಲ್ಲ. ಇದು ಹಂಗಲ್ಲ, ಲೈಕ್ ಡಿಫಾಲ್ಟ್ ಇವರೇನೆ. ಇಲ್ಲ ಅವನೇ ಗೆಲ್ತಾನೆ ಬಿಡಿ, ಅದ ಖುಷಿ ಆಗತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.